ರಾಷ್ಟ್ರೋತ್ಥಾನ ಪರಿಷತ್ ಆಶ್ರಯದಲ್ಲಿ ನಡೆಯುತ್ತಿರುವ ಬೆಂಗಳೂರಿನ ಶ್ರೀ ಸಾಂದೀಪನ ವಿದ್ಯಾಭವನ ಶಾಲೆಯು ಸುತ್ತಮುತ್ತಲಿನ ಪ್ರದೇಶದ ಆರ್ಥಿಕವಾಗಿ ಸಬಲರಲ್ಲದ ಮಕ್ಕಳಿಗೆ ವಿದ್ಯಾದಾನ ಮಾಡುವ ಸತ್ಕಾರ್ಯದಲ್ಲಿ ನಿರತವಾಗಿದೆ. ಮಕ್ಕಳಿಗೆ ಸಂಸ್ಕಾರಯುತ ಶಿಕ್ಷಣವನ್ನು ಕೊಡುವುದಲ್ಲದೆ ಮಕ್ಕಳ ಮನೆಗೂ ಸಂಸ್ಕಾರವನ್ನು ತಲುಪಿಸಿದ್ದು ಈ ಶಾಲೆಯ ವಿಶೇಷ. ನಮಸ್ತೆ. ವೀಣಾ, ಶ್ರೀ ಸಾಂದೀಪನ ವಿದ್ಯಾಭವನ, ಶ್ರೀರಾಂಪುರ, ಬೆಂಗಳೂರು. ನಾನು ಕಳೆದ 20 ವರ್ಷಗಳಿಂದ ಆ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಬಂದಿದ್ದೀನಿ. ಶ್ರೀ ಸಾಂದೀಪನ ವಿದ್ಯಾಭವನ ಶಾಲೆ 1972ರಲ್ಲಿ ಪ್ರಾರಂಭ ಆಗುತ್ತೆ. ಶ್ರೀ ಕೃ ನರಹರಿ ಹಾಗೂ ಅವರ ಕುಟುಂಬದವರು ಸೇರಿ ಆ ಶಾಲೆನ ಪ್ರಾರಂಭ ಮಾಡ್ತಾರೆ. ಮೊದಲಿಗೆ ಪೂರ್ವ ಪ್ರಾಥಮಿಕ, ಪ್ರಾಥಮಿಕ ಹಂತಗಳಲ್ಲಿ ಕನ್ನಡ ಮಾಧ್ಯಮದಲ್ಲಿ ಶಾಲೆ ಪ್ರಾರಂಭ ಆಗುತ್ತೆ. ನಮ್ಮ ಶಾಲೆಯಲ್ಲಿ ಬರುವಂತಹ ವಿದ್ಯಾರ್ಥಿಗಳು ಆರ್ಥಿಕ ಸ್ಥಿತಿಯಲ್ಲಿ ಹಿಂದುಳಿದ ವರ್ಗಗಳಿಂದ ಬರುವಂಥವರಾಗಿರ್ತಾರೆ. ಹಾಗಾಗಿ ರಾಷ್ಟ್ರೋತ್ಥಾನದ ಅಡಿಯಲ್ಲಿ ನಮ್ಮ ಶಾಲೆ ಬೆಳೀತಾ ಇದೆ. ರಾಷ್ಟ್ರೋತ್ಥಾನದ ಸಹಾಯದಿಂದ ಕಡಿಮೆ ದರದಲ್ಲಿ ಮಕ್ಕಳಿಗೆ ಶಿಕ್ಷಣ ದೊರೀತಾ ಬಂದಿದೆ. ನಮ್ಮ ಶಾಲೆಯಲ್ಲಿ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಪಂಚಮುಖಿ ಶಿಕ್ಷಣವನ್ನು ಅಳವಡಿಸಿಕೊಂಡು ನಾವು ಅಭ್ಯಾಸನ ನೀಡ್ತಾ ಇದ್ದೀವಿ. ಹಾಗೆಯೇ 1999ರಲ್ಲಿ ಪ್ರೌಢಶಾಲೆಯು ಆಂಗ್ಲ ಮಾಧ್ಯಮದಲ್ಲಿ ಪ್ರಾರಂಭವಾಗುತ್ತೆ. ಇದು ಸಹ ಆಂಗ್ಲ ಮಾಧ್ಯಮದ ಶಾಲೆಯೂ ಸಹ ರಾಷ್ಟ್ರೋತ್ಥಾನದ ಅಡಿಯಲ್ಲಿ ನಡೀತಾ ಬರ್ತಾ ಇದೆ. ಪಂಚಮುಖಿ ಶಿಕ್ಷಣದ ಮೂಲಕವೇ ಆ ಮಕ್ಕಳಿಗೂ ಸಹ ಅಭ್ಯಾಸ ನೀಡ್ತಾ ಬರ್ತಾ ಇದ್ದೀವಿ. ನಮ್ಮ ಶಾಲೆಯಲ್ಲಿ ಪೋಷಕರ ವರ್ಗ, ಪೋಷಕರ ಸಭೆ ಮಾಡಿ ನಮ್ಮ ಶಾಲೆಗೆ ಬರುವಂತಹ ಪೋಷಕರಲ್ಲಿಯೂ ಸಹ ಮೌಲ್ಯಗಳು, ಸಂಸ್ಕಾರಗಳು ಬೆಳೀತಾ ಬರ್ತಾ ಇದೆ. ಯಾಕೆಂದರೆ ನಾವು ಮನೆ ಸಂಪರ್ಕ ಮಾಡಿದಾಗ ಅವರ ಮನೆಯಲ್ಲಿ ಆಗುವಂತಹ ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಪ್ರತಿಯೊಂದು ವಿದ್ಯಾರ್ಥಿ ಮನೆಗೂ ನಾವು ಭೇಟಿ ಕೊಟ್ಟಾಗ ಮೊದಲು ಹೇಗಿತ್ತು, ಆಮೇಲೆ ಹೇಗೆ ಆಗ್ತಿದೆ ಅಂತ ನಮಗೆ ಕಂಡು ಬರ್ತಾ ಇದೆ. ಪೋಷಕರಲ್ಲೂ ಸಹ ಉತ್ತಮ ಅಭಿಪ್ರಾಯ. ಮೊದಲಿಗೆ ನಮ್ಮ ಶಾಲೆಯಲ್ಲಿ ನಡೆಯುವಂತಹ ಪ್ರಾರ್ಥನೆ, ಆ ಪ್ರಾರ್ಥನೆ ನೋಡೋದಕ್ಕೋಸ್ಕರನೇ ಪೋಷಕರು ಬಂದು ಪ್ರಾರ್ಥನೆನ ನೋಡಿ ಆ ಓಂಕಾರ ಹೇಗೆ ನಮಗೆ ತಲೆ ಒಳಗಡೆ ಹೇಗೆ ಗುಯಿ ಅಂತ ಇರುತ್ತೋ, ನಿಜವಾಗ್ಲೂ ಒಂದು ಭಕ್ತಿ ಉಂಟಾಗುತ್ತೆ ನಿಮ್ಮ ಪ್ರಾರ್ಥನೆ ಕೇಳ್ತಾ ಇದ್ರೆ ಅಂತ ಪೋಷಕರಲ್ಲೂ ಸಹ ಒಳ್ಳೆ ಉತ್ತಮ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ನಮ್ಮ ಶಾಲೆಯಲ್ಲಿ ರಾಷ್ಟ್ರೋತ್ಥಾನವು ಶಿಕ್ಷಕರಿಗೋಸ್ಕರ ಪ್ರಶಿಕ್ಷಣ ವರ್ಗ ಹಾಗೂ ಮಕ್ಕಳಿಗೋಸ್ಕರ ಸಂಸ್ಕಾರಯುತ ವರ್ಗಗಳನ್ನು ನಡೆಸ್ಕೊಂಡು ಬರ್ತಾ ಇದೆ. ಇದರಿಂದ ಶಿಕ್ಷಕರು ಸಹ ಅನೇಕ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಉತ್ತಮ ಸ್ಥಿತಿಯಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡ್ತಾ ಬರ್ತಾ ಇದ್ದಾರೆ. ಅಕಸ್ಮಾತ್ ಆಗಿ ನಮ್ಮ ಶಾಲೆ ಬಿಟ್ಟು ಹೋಗಿ ಬಂದು ಮಕ್ಕಳು ಮತ್ತೆ ನಮ್ಮ ಶಾಲೆನಲ್ಲೇ ಪುನಃ ದಾಖಲಾತಿ ಆಗಿರೋದು ಉಂಟು. ನಮ್ಮ ಶಾಲೆಯಲ್ಲಿ ಓದಿರುವಂತಹ ವಿದ್ಯಾರ್ಥಿಗಳು ಇಲ್ಲಿ ಸಂಸ್ಕಾರಯುತ ಶಿಕ್ಷಣವನ್ನು ಪಡೆದ ಅನೇಕ ವಿದ್ಯಾರ್ಥಿಗಳು ಸಮಾಜದ ಬಹು ವಿವಿಧ ಕ್ಷೇತ್ರಗಳಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡು ತಮ್ಮ ಸೇವೆನ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಬೇಕಾದಷ್ಟು ಜನ ಇವತ್ತು ಹೊರದೇಶದಲ್ಲೂ ಇದ್ದಾರೆ, ಮತ್ತು ಇಲ್ಲೂ ಡಾಕ್ಟರ್ಸು, ಇಂಜಿನಿಯರ್ಸು ಎಲ್ಲ ಆಗಿದ್ದಾರೆ. ನಾವು ಪ್ರತಿದಿನ ಹೇಳ್ತೀವಿ, ಪ್ರತಿದಿನ ಎದ್ದ ತಕ್ಷಣ ತಂದೆ ತಾಯಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳಿರ್ತೀವಿ. ನಮ್ಮ ಶಾಲೆಯ ಪೋಷಕರು ಅದೊಂದು ಉತ್ತಮ ಗುಣಗಳನ್ನು ಬೆಳೆಸ್ತಾ ಇದ್ದೀರಾ ನಿಮ್ಮ ಶಾಲೆಯಲ್ಲಿ ಅಂತ ಅವರ ಅಭಿಪ್ರಾಯ ಕೂಡ ನಮಗೆ ಹೇಳಿದ್ದಾರೆ. ಇದರಿಂದ ಅವರ ಮನೆಗಳಲ್ಲಿ, ಸಮಾಜದಲ್ಲಿ ಕೂಡ ಉತ್ತಮ ಬದಲಾವಣೆ ಕಂಡು ಬರ್ತಾ ಇದೆ.